ಈ ರೀತಿ ಸ್ಟೀಲ್ ಬಾಟಲ್ಗಳನ್ನು ಮಕ್ಕಳ ಲಂಚ್ ಬಾಕ್ಸ್ ಜೊತೆಗೆ ನಾವು ಫಿಲ್ ಮಾಡಿ ಕಳಿಸ್ತೀವಲ್ವಾ. ಸೊ ಡೈಲಿ ಇದರಲ್ಲಿ ಜಾಸ್ತಿ ಹೊತ್ತು ನೀರನ್ನು ಫಿಲ್ ಮಾಡೋದ್ರಿಂದ ಇದರ ತಳಗಡೆ ಪಾಚಿ ಕಟ್ಟೋದಾಗಿರ್ಬೋದು ಅಥವಾ ಇದು ಎಲ್ಲನೂ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಒಂದೊಂದ್ಸರಿ ನೀರನ್ನು ಫಿಲ್ ಮಾಡಿದರೆ. ಹಾಗೆಯೇ ಇದನ್ನು ಸಾಬೂನು ಪುಡಿಯಿಂದ ವಾಶ್ ಮಾಡಿದ್ರೂ ಕೂಡ ಸಾಬೂನು ಪುಡಿ ಸ್ಮೆಲ್ಲೇ ನೀರು ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು. ಇದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಬಾಟಲಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾ, ಒಂದು ಸ್ವಲ್ಪ ಸಾಲ್ಟ್, ಹಾಗೆಯೇ ಒಂದು ಸ್ವಲ್ಪ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕೋದ್ರಿಂದ ಇದರಲ್ಲಿ ಏನಾದರೂ ಪಾಚಿ ಕಟ್ಟಿದ್ರೆ ಅದೆಲ್ಲನೂ ನೀಟಾಗಿ ಕ್ಲೀನ್ ಆಗುತ್ತೆ ಅಂತೇಳಿ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ಈ ರೀತಿ ನಿಂಬೆಹಣ್ಣನ್ನು ಹಿಂಡ್ಕೊಂಡ ನಂತರ ಸಿಪ್ಪೆನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತಾರಲ್ವ, ಸೊ ಆ ಸಿಪ್ಪೆನೂ ಕೂಡ ಇದರಲ್ಲಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಕೋಲ್ಗೇಟ್ ನೀರನ್ನು ಹಾಕಿ ಜಸ್ಟ್ ಈ ರೀತಿ ಶೇಕ್ ಮಾಡಿ ವಾಶ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರ್ತಕ್ಕಂಥ ಬ್ಯಾಡ್ ಸ್ಮೆಲ್ ಎಲ್ಲನೂ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ನೀರನ್ನೆಲ್ಲ ತೆಗೆದುಕೊಂಡಿದ್ದೀನಿ ಎಷ್ಟು ಡರ್ಟಿ ಆಗಿದೆ ಅಂತ. ಸೊ ವಾಶ್ ಮಾಡ್ಕೊಂಡ ನಂತರ ಬಾಟಲ್ ಕೂಡ ನೋಡ್ತಾ ಇರ್ಬೋದು ತುಂಬಾನೇ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ಇದರ ಕ್ಯಾಪ್ ಕೂಡ ಅಷ್ಟೇ ಒಂದು ಚಿಕ್ಕ ಬ್ರಷ್ನ ಸಹಾಯದಿಂದ ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಈ ರೀತಿ ನೀವು ವೀಕ್ಲಿ 2 ಟೈಮ್ ಬಾಟಲ್ನ ಕ್ಲೀನ್ ಮಾಡ್ಕೊಂಡು ನೀರನ್ನು ಫಿಲ್ ಮಾಡಿ ಕೊಡಿ, ಓಕೆನಾ. ಸೊ ನೋಡ್ತಾ ಇರ್ಬೋದು ಇವಾಗ ಮೊದಲಿದ್ದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ.